ಈ ವಿಡಿಯೋ ಮಾಡ್ತಿರೋ ಮೇನ್ ರೀಸನ್ ಬಂದು ನಿಮಗೆ ಇನ್ನು ಸ್ವಲ್ಪ ಹೊತ್ತಲ್ಲಿನೇ ಗೊತ್ತಾಗುತ್ತೆ. ನನ್ನ ಕಡೆ ಇಬ್ಬರು ಕಾಲೇಜ್ ಹುಡುಗಿರು ಬಂದಿದ್ದರು ಹೊಸ್ದಾಗಿ ಡ್ರೆಸ್ ಹೊಲ್ಸೋಕ್ಕೆ. ನನ್ನ ಕಡೆ ಮುಂಚೆ ಯಾವತ್ತೂ ಬಂದಿರಲಿಲ್ಲ, ಬೇರೆ ಕಡೆ ಸ್ಟಿಚ್ ಮಾಡಿಸ್ತಾ ಇದ್ರಂತೆ. ಬಟ್ ಅವ್ರದ್ದು ಸ್ಟಿಚಿಂಗ್ ಎಲ್ಲ ಇವ್ರಿಗೆ ಸೆಟ್ ಆಗಿಲ್ಲ, ಕರೆಕ್ಟಾಗಿ ಆಗದೇ ಇರೋದ್ರಿಂದ ನನ್ನ ಕಡೆ ಬಂದಿದ್ದರು. ಸೊ ಓಕೆ ಆಯಿತು, ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ ಹೇಳಿದೆ. ಬಟ್ ಏನು ಮೇನ್ ಪ್ರಾಬ್ಲಮ್ ಅಂತ ಹೇಳಿದರೆ ಅವ್ರಿಗೆ 2 ಡೇಸಲ್ಲೇ ಬೇಕಾಗಿದೆ ಡ್ರೆಸ್. ಬಟ್ ನನಗೆ 2 ಡೇಸಲ್ಲಿ ಆಗಲ್ಲ, ಎಕ್ಸ್ಟ್ರಾ ಟೈಮ್ ಬೇಕು, ಇಲ್ಲಾಂದರೆ ಆಗಲ್ಲ ಅಂತ ಹೇಳಿದೆ. ಬಟ್ ಇಲ್ಲ ಅಕ್ಕ ಬೇಕು, ಕಾಲೇಜಲ್ಲಿ ಫೈನ್ ಹಾಕ್ತಾರೆ ಅಂತ ಕೇಳಿದ್ರು. ಓಕೆ ಪಾಪ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಓಕೆ ಮಂಡೆಗೆಲ್ಲ ಟ್ರೈ ಮಾಡ್ತೀನಿ, ಆದರೆ ಕೊಡ್ತೀನಿ, ಇಲ್ಲ ಇನ್ನೊಂದು 2-3 ಡೇಸ್ ಎಕ್ಸ್ಟ್ರಾ ತೊಗೋತೀನಿ ಅಂತ ಕನ್ಫರ್ಮ್ ಆಗಿ ಮುಂಚೆನೇ ಹೇಳಿದ್ದೆ. ಓಕೆ ಅಂತ ಹೇಳ್ಬಿಟ್ಟು ಅವರು ಮೆಜರ್ಮೆಂಟ್ಸ್ ಕೊಡೋಕ್ಕೆ ಬಂದರು. ಮೇನ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಮೆಜರ್ಮೆಂಟ್ಸು ಯಾವ ಥರ ಕೊಡಬೇಕು ಅವ್ರಿಗೆ ಐಡಿಯಾನೇ ಇಲ್ಲ, ಅವ್ರ ಡ್ರೆಸ್ ಯಾವ ಥರ ಇರಬೇಕು ಅವ್ರಿಗೆ ಅಂತೇಳಿ. ಸೊ ನನ್ನ ಮೆಜರ್ಮೆಂಟ್ಸ್ ಏನಿದೆ ಅದನ್ನು ತೊಗೊಂಡಿದ್ದೀನಿ ಕೇಳಿಬಿಟ್ಟು ಅವ್ರಿಗೆ. ತೊಗೊಂಡ್ಮೇಲೆ ಅವರು ಆಗಲೂ ಹೇಳಿಲ್ಲ ವಿತ್ ಕಾಲರ್ ನೆಕ್ಕ ವಿತೌಟ್ ಕಾಲರ್ ನೆಕ್ಕ ಅಂತ ಹೇಳ್ಬಿಟ್ಟು. ಸೊ ಹಂಗೆ ಹೋಗಿದ್ದಾರೆ. ನಾನು ಮತ್ತೆ ಕರೆದ್ಬಿಟ್ಟು ಕೇಳಿದೆ ಕಾಲರ್ ನೆಕ್ಕ ಏನು ವಿತೌಟ್ ಕಾಲರ್ ನೆಕ್ಕ ಅಂತ ಹೇಳ್ಬಿಟ್ಟು. ಸೊ ಅವರು ಆಗಲೂ ಬ್ಲೈಂಡಾಗಿದ್ದಾರೆ, ಕರೆಕ್ಟಾಗಿ ಇನ್ಫಾರ್ಮ್ ಮಾಡಿಲ್ಲ. ಕಾಲರ್ ಇಟ್ಬಿಡಿ ಅಂತ ಹೇಳಿದ್ದಾರೆ ಹೊರತು ನಮ್ಗೆ ಯಾವ ಥರ ಕಾಲರ್ ನೆಕ್ ಬೇಕು ಅಂತ ಕರೆಕ್ಟಾಗಿ ಬಂದು ರೆಸ್ಪಾನ್ಸ್ ಮಾಡಿಲ್ಲ, ಹಾಗೆ ಹೋಗ್ಬಿಟ್ಟಿದ್ದಾರೆ. ಓಕೆ ಇವ್ರಿಗೆ ಯಾವುದೇ ಐಡಿಯಾ ಇಲ್ಲ ಬಿಡು, ಹೆಂಗೆ ಚೆನ್ನಾಗಿ ಕಾಣಿಸುತ್ತೆ ಹಂಗೆ ಸ್ಟಿಚ್ ಮಾಡಿ ಕೊಡೋಣ ಅಂತ ಹೇಳಿಬಿಟ್ಟು ನಾನು ಸ್ಟಿಚ್ ಮಾಡಿ ಅವ್ರಿಗೆ ಕಾಲೇಜ್ ಹುಡುಗಿರಿಗೆ ಬಂದು ಈ ಥರ ಆಫ್ ಕಾಲರ್ ನೆಕ್ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ನಾನು ಎಕ್ಸ್ಟ್ರಾ ಪೈಪಿಂಗ್ ಎಲ್ಲ ಮಾಡಿಬಿಟ್ಟು ಈ ಥರ ನೀಟಾಗಿ ಅವ್ರಿಗೆ ಕರೆಕ್ಟಾಗಿಯೇ ಆಗೋ ಥರ ಸ್ಟಿಚ್ ಮಾಡಿದ್ದೀನಿ. ಹಾಕ್ಕೊಂಡು ನೋಡಿದ್ದಾರೆ, ಕರೆಕ್ಟಾಗಿ ಆಗ್ತಾಯಿದೆ ಅವ್ರಿಗೆ ಎಲ್ಲ ಮೆಜರ್ಮೆಂಟ್ಸ್ ಕೂಡ ಚೆನ್ನಾಗಿದೆ. ಬಟ್ ನಮಗೆ ಕಾಲರ್ ಈ ಥರ ಬೇಡ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಸೊ ಅದನ್ನು ಮುಂಚೆನೇ ನಮಗೆ ಈ ಥರ ಹೈ ಕಾಲರ್ ನೆಕ್ ಬೇಕು ಅಂತ ಆವಾಗಲೇ ಮೆಜರ್ಮೆಂಟ್ಸ್ ಕೊಡಬೇಕಾದ್ರೆ ಹೇಳಿದರೆ ನಮಗೂ ಈಸಿ ಆಗ್ತಾಯಿತ್ತು. ಬಟ್ ಅವ್ರಿಗೆ ಈಗ ದುಡ್ಡು ಕೊಡಬೇಕಾಗುತ್ತೆ ಅಂತ ಒಂದು ರೀಸನ್ಗೆ ಈ ಥರ ಏನೇನೋ ಹೇಳ್ತಾ ಇದ್ದಾರೆ. ಫುಲ್ಲು ನೆಕ್ ಬೇಡ, ನಮ್ಗೆ ಹಿಂಗಿರಬೇಕಿತ್ತು ಹಂಗಿರಬೇಕಿತ್ತು ಅಂತ. ಅದನ್ನು ಮುಂಚೆನೇ ಹೇಳ್ಬೋದಿತ್ತಲ್ವ ಅಂತ ಕೇಳಿದ್ರೆ ರೆಸ್ಪಾನ್ಸೇ ಮಾಡ್ತಾಯಿಲ್ಲ, ಸುಮ್ಮನೆ ನಿಂತಿದ್ದಾರೆ. ಈಗ ನಮಗಿಲ್ಲ ಫುಲ್ ಹೈ ಬೇಕು ನಮ್ಗೆ ಮಾಡಿಕೊಡಿ ಅಂತ. ಅಲ್ಲಿಗೆ ಹೇಳ್ತಾ ಇದ್ದೀನಿ ನಾನು, ಬರಲ್ಲ ಫುಲ್ಲು, ನಿಮಗೇನು ಅಂದರೆ ಇವಾಗ ಕಾಲರ್ ಇನ್ನು ಸ್ವಲ್ಪ ಕೆಳಗೆ ಮಾಡ್ಬೋದು ಹೊರತು ಫುಲ್ಲು ಮೇಲೆ ಮಾಡೋಕ್ಕಾಗಲ್ಲ ಅದು ಅಂತ ಹೇಳಿದರೆ ಓಕೆ ಆಯಿತು ಸ್ವಲ್ಪನೇ ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ. ಅವ್ರ ಮೆಂಟಾಲಿಟಿ ಹೆಂಗಿದೆ ಅಂದರೆ ಬಿಚ್ಚಿ ಮತ್ತೆ ನಾನು ಸ್ಟಾರ್ಟಿಂಗಿಂದ ಸ್ಟಿಚ್ ಮಾಡಿ ಕೊಡಬೇಕು, ಇಲ್ಲ ಅವ್ರದ್ದೇ ಈ ಥರ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಏನಾದರೂ ಅಮೌಂಟ್ ಕಡಿಮೆ ಮಾಡ್ಬೋದು, ಈ ಥರ ಮೆಂಟಾಲಿಟಿ ಇದೆ. ಸೊ ನಾನು ಹೇಳಿದೆ ಪೈಪಿಂಗ್ ಮಾಡಿ ಈ ಥರ ಸ್ಟಿಚ್ ಮಾಡೋಕ್ಕೆ ಟೈಮ್ ತೊಗೊಳ್ಳೋದು, ಫುಲ್ ನೆಕ್ ಇಡೋದಾದರೆ ಜಸ್ಟ್ ಅದು ಕಾಲರ್ ಅಟ್ಯಾಚ್ ಮಾಡೋದಿರುತ್ತೆ, ಅದಕ್ಕೆ ಟೈಮ್ ಕಮ್ಮಿ ತೊಗೊಳುತ್ತೆ ಅಂತ ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ. ಸೊ ಕೆಲವ್ರು ಈ ಥರನೂ ಇರ್ತಾರೆ.